ದಿನಾಂಕ 18/12/2024 ದೇಶದ ಪವಿತ್ರ ಸ್ಥಳವಾದ ಲೋಕಸಭೆಯ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತಹ ಅಮಿತ್ ಶಾ ಅವರು ತುಂಬ ಅಸಹನೆಯಿಂದ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದಾರೆ. ಆ ಮಾತುಗಳಿಂದ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಅಪಮಾನ ಆಗೋ ರೀತಿಯಲ್ಲೇ ಮಾತಾಡಿದ್ದಾರೆ ಅವರು. ಈ ಅಸಹನೆ ಅವರು ಮಾತಾಡ್ತಾ ಇರ್ತಕ್ಕಂಥ ಅಸಹನೆ ಇವತ್ತಿಂದ ಅಲ್ಲ, ಅವರ ಪೂರ್ವಿಕರಿಂದ ಜೆನೆಟಿಕ್ಸ್ ಆಗಿ ಬಂದಿರತಕ್ಕಂಥ ಅಸಹನೆ ಇದು. ಇವತ್ತು ಅವ್ರ ಬಾಯಿ ಮುಖಾಂತರ ಬಂದಿದೆ. ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ ಅವರು ಏನು ಅಂತಂದರೆ ಅಂಬೇಡ್ಕರ್ 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 ಅಂತ. ಅಂಬೇಡ್ಕರ್ ಅವರು ಜಪ ಮಾಡಿಲ್ಲ ಅಂದಿದ್ರೆ ಇವತ್ತು ನಾವು ಈ ದೇಶದ ತಳ ಸಮುದಾಯದವ್ರು ನಾವು ಏನಿದ್ದೀವಿ ಇವತ್ತು ಉನ್ನತ ಮಟ್ಟಕ್ಕೆ ಬರೋಕ್ಕಾಗ್ತಾ ಇಲ್ಲ ಅನ್ನೋದು ಅವರ ಮನಗಾಣಬೇಕಾಗಿದೆ. ಒಂದನೇದು, ಭಾರತ ದೇಶದ ಸಮಸಮಾಜ ನಿರ್ಮಾಣಕ್ಕಾಗಿ ದುಡಿದಂಥ ಎಷ್ಟೋ ದಾರ್ಶನಿಕರಿದ್ದಾರೆ. ಬುದ್ಧ ಇರ್ಬೋದು, ಬಸವ ಇರ್ಬೋದು, ಜ್ಯೋತಿಬಾ ಫುಲೆ ಅವರು ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಕುವೆಂಪು ಅವರು ಇರ್ಬೋದು, ಪೆರಿಯಾರ್ ಅವರು ಇರ್ಬೋದು, ಅದೇ ರೀತಿ ನಮ್ಮ ಕನಕದಾಸರು ಇರ್ಬೋದು. ಇವರೆಲ್ಲರೂ ಸಮಸಮಾಜಕ್ಕೆ ದುಡಿದಂಥವರು. ಇವತ್ತು ಕೇಂದ್ರ ಸರ್ಕಾರ ಏನು ನಡೀತಾ ಇದೆ, ಈ ಸಮಸಮಾಜಕ್ಕೆ ದುಡಿದಿರ್ತಕ್ಕಂಥ ದಾರ್ಶನಿಕರನ್ನೇ ಯಾರನ್ನೂ ಒಪ್ಪಲ್ಲ. ಇವರು ಒಪ್ಪೋದು ಯಾರನ್ನ ಅಂತಂದರೆ ದೇಶದ ಪಿತಾಮಹ ಆಗಿರ್ತಕ್ಕಂಥ ಗಾಂಧಿನ ಗುಂಡಿಕ್ಕಿ ಸುತ್ತಂಥ ಗೂಡ್ಸೆ ಅಂತವ್ರನ್ನ ಒಪ್ಪೋದು, ಸಾವರ್ಕರ್ ಅಂತವ್ರನ್ನ ಇವರು ಒಪ್ಪುವಂಥ ಮನಸ್ಥಿತಿ. ಅದೇ ರೀತಿ ಈ ದೇಶದ ಸ್ವತಂತ್ರ ಎಲ್ಲರಿಗೂ ತಳ ಸಮುದಾಯದವರು ಸಮಾನವಾಗಿ ಕಾಣೋ ಸ್ವತಂತ್ರ ಬರೋಂಗಿದ್ರೆ ನಮಗಂತ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವ್ರಿಗೆ, ತಳ ಸಮುದಾಯದವರಿಗೆ ಈಕ್ವಾಲಿಟಿ ಬರ್ತಕ್ಕಂಥ ಸ್ವತಂತ್ರನೇ ಬೇಡ ಅಂತ ಬ್ರಿಟಿಷ್ ಅವ್ರಿಗೆ ಬರೆದು ಕೊಟ್ಟ ಗೋವಾಲ್ಕರ್ ಅಂತ ಒಂದು ಒಪ್ಪುವಂಥ ಇವು ವ್ಯಕ್ತಿಗಳು ಈ ಅಮಿತ್ ಶಾ ಟೀಮು. ಇವತ್ತು ಅವ್ರು ಅಂದ್ಕೊಂಡಿದ್ದಾರೆ ದಲಿತರಲ್ಲಿ ಒಂದು ಘೋಷವಾಕ್ಯ ಇದೆ ದಲಿತ ಸಂಘಟನೆಗಳಲ್ಲಿ. ಏನದು ಘೋಷವಾಕ್ಯ ಅಂದರೆ ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ ಅಂತ. ಅದು ಘೋಷವಾಕ್ಯ ಅಲ್ಲ. ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅಂಬೇಡ್ಕರ್ನ ಅಪಹಾಸ್ಯ ಮಾಡೋ ರೀತಿಯಲ್ಲಿ ಆಕ್ಷೇಪ ನುಡಿಗಳು ಮಾತಾಡಿದ್ರೆ ಅದು ಸತ್ಯ ಮಾಡ್ತೀವಿ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಅದರ ಭಾಗವಾಗಿ ಇವತ್ತು ಕಾನೂನು ಹೋರಾಟಕ್ಕೆ ಚಾಲನೆ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ನಾವು ಪೊಲೀಸ್ ಠಾಣೆಯಲ್ಲಿ ಅವ್ರ ವಿರುದ್ಧ ದೂರು ಕೊಟ್ಟಿದ್ದೀವಿ. ಆ ದೂರು ರಿಜಿಸ್ಟರ್ ಆಗಿ ಅದು ನ್ಯಾಯಾಲಯದ ಮೆಟ್ಲೇರೋವರೆಗೂ ಇದರಿಂದ ನಾವು ಹೋರಾಟನ ಮುಂದುವರಿಸ್ತೀವಿ. ಒಂದು ಭಾಗದಲ್ಲಿ ಇದು ಮಾಡಿದ್ರೆ ಇನ್ನೊಂದು ಭಾಗದಲ್ಲಿ ಬೀದಿಗಿಳಿದು ಹೋರಾಟಗಳು ಮಾಡಬೇಕು ಅನ್ನೋದ್ರ ಸಂಬಂಧ ಇನ್ನೂ ಹಿರಿಯರೆಲ್ಲ ನಮ್ಮ ದಲಿತ ಸಂಘಟನೆಗಳ, ಪ್ರಗತಿಪರ ಸಂಘಟನೆಗಳ, ರೈತ ಸಂಘಟನೆಗಳು, ಇನ್ನೂ ಅನೇಕ ಸಂಘಟನೆಗಳವರು ಸೇರಿ ನಾವು ಈ 2-3 ದಿವಸ ಚರ್ಚೆ ಮಾಡಿ ಉನ್ನತ ಮಟ್ಟದ ಬೃಹತ್ ಹೋರಾಟಗಳು ಹಮ್ಮಿಕೊಳ್ಳೋದಕ್ಕೆ ನಾವು ಚಾಲ್ತಿ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ, ಈ ಮೂಲಕ ಅವರಿಗೆ ಬರೀ ರಕ್ತವನ್ನು ಚೆಲ್ತೇವೆ, ನ್ಯಾಯವನ್ನು ಘೋಷವಾಕ್ಯ ಅಲ್ಲ, ಇದು ನಿಜ ಕೂಡ ಆಗುತ್ತೆ ಅಂತ ಈ ಮೂಲಕ ಅವರಿಗೆ ಮನುವಾದಿ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.